ಮುದ್ರೆಗೆ ಜಾರಿತ್ತು. ಅತ್ತ ಪಾಕಿಸ್ತಾನವು ಕೂಡ ಮೈಮರೆತು ನಿದ್ದೆಯಲ್ಲಿ ಗೊರಕೆ ಹೊಡಿತಾ ಇತ್ತು. ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಎಚ್ಚರವಿದ್ದರು, ಅದು ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಸೇನಾಧಿಕಾರಿಗಳು ಸರಿಯಾಗಿ ಮಧ್ಯರಾತ್ರಿ 12:30ರಿಂದ 1:30 ಒಳಗಡೆ ಪಾಕಿಸ್ತಾನದ ಗಡಿಯಲ್ಲಿ 9 ಕಡೆ ವೈಮಾನಿಕ ದಾಳಿ ನಡೆಯುತ್ತೆ. ಆಪರೇಷನ್ ಸಿಂಧೂರ. ಹ್ಯಾಟ್ಸ್ ಆಫ್, ಎಂತ ಹೆಸರು! ಆ ಹೆಸರು ಹೇಳಿದ ತಕ್ಷಣನೇ ಒಂದು ರೀತಿ ಮೈಯೆಲ್ಲ ಪುಳಕ. ನಮ್ಮ ಹೆಣ್ಣುಮಕ್ಕಳು ಪಹಲ್ಗಾಮ್ನಲ್ಲಿ ಸಿಂಧೂರವನ್ನ ಕಳೆದುಕೊಂಡರು, ತಾಳಿಯನ್ನ ಕಳೆದುಕೊಂಡರು. ಅಂತಹ ಹೆಣ್ಣು ಮಕ್ಕಳಿಗೆ ಇವತ್ತಿನ ವೈಮಾನಿಕ ದಾಳಿ ಟ್ರಿಬ್ಯೂಟ್. ಇವತ್ತು ಆ ಹೆಣ್ಣು ಮಕ್ಕಳು ಯಾರು ತಮ್ಮ ತಮ್ಮ ಗಂಡನನ್ನ ಕಳೆದುಕೊಂಡಿದ್ದರೋ ಅವರೆಲ್ಲರೂ ಕೂಡ ಶಬ್ಬಾಸ್ ಮೋದಿ, ಇದನ್ನೇ ನಾವು ನೋಡ್ತಾ ಇದ್ವಿ ಅನ್ನುವ ಹಾಗೆ ಇವತ್ತು ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿದ್ದಾರೆ. ಪಾಪಿ ಪಾಕಿಸ್ತಾನ ಪತ್ರಗುಟ್ತಾ ಇದೆ. ಹೌದು, ಒಂದು ಸಣ್ಣ ಟ್ರಾನ್ಸ್ಫಾರಂ ಸುಟ್ಟರೂ ಕೂಡ ಅಯ್ಯೋ ಭಾರತ ಬಾಂಬ್ ಹಾಕ್ಬಿಡ್ತು ಅಂತ ಹೆದರಿ ಓಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನ ಭಯದಿಂದ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಹಾಗಂತ ನಾವು ಮೈ ಮರೆಯುವಂತಹ ಸಂದರ್ಭ ಅಲ್ಲ. ಇಡೀ ದೇಶವಾಗಿ ನಮ್ಮ ಭಾರತೀಯ ಸೇನೆಯ ಜೊತೆಗೆ ನಿಂತುಕೊಳ್ಳುವಂತಹ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಂತಹ ಪರಿಸ್ಥಿತಿ ಬಂದರೆ ಈ ದೇಶದ ನಾಗರಿಕರಾಗಿ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಸಮಯ. ಹಾಗಾದ್ರೆ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಏನಿಲ್ಲ ಅಂದ್ರೂ ಕಾಲ್ ಕೆರ್ಕೊಂಡು ಬರೋ ಬುದ್ಧಿ ಈಗ ಬಿಡುತ್ತಾ? ಏನಾದ್ರೂ ಕಿತಾಪತಿ ಕೋತಿ ಬುದ್ಧಿ ಮಾಡ್ತಾನೆ ಇರುತ್ತೆ. ಆದರೆ ಗಡಿಯಲ್ಲಿ ನಮ್ಮ ಸೈನಿಕರು ರೆಡಿ ಇದ್ದಾರೆ ಯಾವುದೇ ರೀತಿಯಾದಂತಹ ಪ್ರತಿ ದಾಳಿಗೆ. ಇದೀಗ ಈ ಒಂದು ಗಡಿಯಲ್ಲಿನ ಉದ್ವಿಗ್ನ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪ್ರಮುಖವಾಗಿ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ನಾಗರಿಕರ ಆಸೆ ಇದೇ ಆಗಿತ್ತು. ಎಂತ ಡೈವರ್ಷನ್ ಅಂದ್ರೆ ನಿನ್ನೆ ರಾತ್ರಿ ತನಕ ಕೂಡ 1:44 ಈ ಅಟ್ಯಾಕ್ ಆಗೋ ತನಕ ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ, ಇದು ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದ್ದಲ್ಲ. ಬದಲಾಗಿ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡೋ ಮೂಲಕ 26 ಜನ ಅಮಾಯಕರು ಆ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರಲ್ಲ ಉಗ್ರರು, ಅದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ. ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಭಾರತದ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ನಾಗರಿಕರ ಒತ್ತಾಸೆ ಇಷ್ಟೇ ಆಗಿತ್ತು, ಇದಕ್ಕೆ ಪ್ರತ್ಯುತ್ತರ ಸಿಗಲೇಬೇಕು ಅಂತ. ಆ ನಿಟ್ಟಿನಲ್ಲಿ ನಿನ್ನೆ ಮಿಡ್ ನೈಟ್ ಆಪರೇಷನ್ ಆಗಿದೆ. ಅದಕ್ಕೆ ಹೆಸರು ಕೊಡಲಾಗಿದೆ ಆಪರೇಷನ್ ಸಿಂಧೂರ ಅಂತ. 1:44ಕ್ಕೆ ಎಲ್ಲವನ್ನ ಮುಗಿಸಿ ಭಾರತೀಯ ಸೇನೆ ವಾಪಸ್ ಆಗಿದೆ. ಡನ್, ಜೈ ಹೋ ಅಂತ ಒಂದು ಪೋಸ್ಟ್ ಅನ್ನ ಹಾಕುತ್ತೆ ಭಾರತೀಯ ಸೇನೆ. ಅಲ್ಲಿಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. 26 ಜನ ಅಮಾಯಕರ ಸಾವಿಗೆ ನ್ಯಾಯ ಒದಗಿಸುವಲ್ಲಿ ನಮ್ಮ ಸೇನೆ ಸಫಲವಾಗಿದೆ ಅನ್ನುವಂತ
ಸಂದೇಶ ಆ ಮೂಲಕ ರವಾನೆ ಆಗಿದ್ದಂತೂ ಬಹಳ ಸ್ಪಷ್ಟ. ಎಕ್ಸಾಕ್ಟ್ಲಿ ಇವತ್ತಿನ ಯುವ ಪೀಳಿಗೆಯರಾದ ಮೇಡಮ್ ನಾವು ಗಮನಿಸ್ತಾ ಇದ್ರೆ 1971 ಇತಿಹಾಸದಲ್ಲಿ ನೋಡಿ ತಿಳ್ಕೊಳ್ತಾ ಇದ್ವಿ ಹೆಂಗಿರುತ್ತೆ ಯುದ್ಧದ ಸನ್ನಿವೇಶಗಳು ಅಂತ. ಈ ಕಾರ್ಗಿಲ್ ಯುದ್ಧ ಕೂಡ ಆಯ್ತು, ಬಟ್ ಗಡಿಗೆ ಸೀಮಿತ ಆಗಿತ್ತು. ಪುಲ್ವಾಮಾ ಅಟ್ಯಾಕ್ ಆಯ್ತು, ಗಡಿಗೆ ಸೀಮಿತ ಆಗಿ ಹೋಗಿತ್ತು. ಬಟ್ ಇದನ್ನೆಲ್ಲ ಕಣ್ಣಾರೆ ನೋಡೋದಕ್ಕೆ ಸಿಗ್ತಾ ಇರೋದು ಅಟ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಯುವ ಪೀಳಿಗೆಗೆ. ಎಸ್, ಯುದ್ಧದ ಉನ್ಮಾದದಲ್ಲಿ ಯುದ್ಧವನ್ನ ಯಾರು ಬಯಸೋದಿಲ್ಲ. ಯಾಕೆ ಅಂತಂದರೆ